ಆರ್ಎಫ್ಒ ಅಧಿಕಾರಿ ಕಾಂತರಾಜ್ ಚೌಹಾಣ್ ಶವವಾಗಿ ಪತ್ತೆಯಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದರು ಆರ್ಎಫ್ಒ ಅಧಿಕಾರಿ ಕಾಂತರಾಜ್ ಚೌಹಾಣ್ ಯಾವ ಕಾರಣದಿಂದ ಸಾವನ್ನಪ್ಪಿದ್ದಾರೆ ಅಂತ ಸದ್ಯಕ್ಕೆ ನಮಗೆ ತಿಳಿದು ಬಂದಿಲ್ಲ ಅಂತ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿಗೇನು ಕಾರಣ ಆಯಿತು, ಕಾಂತರಾಜ್ ಚೌಹಾಣ್ ಅವರ ಸಾವಿಗೆ ಏನು ಕಾರಣ ಆಯಿತು ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಹೀಗಾಗಿ ಮೃತಪಟ್ಟವರ ಸಂಬಂಧಿಕರು ಈಗ ಮೈಸೂರಿಗೂ ಕೂಡ ಆಗಮಿಸಿದ್ದಾರೆ. ಮೃತಪಟ್ಟವರ ಕುಟುಂಬಸ್ಥರ ದೂರಿನ ಆಧಾರದ ಮೇಲೆ ತನಿಖೆ ನಡೀತಾ ಇದೆ. ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರ ಏನು ಕಾರಣ ಆಯಿತು ಸಾವಿಗೆ ಅನ್ನುವಂಥದ್ದು ತಿಳಿದು ಬರುತ್ತೆ ಅಂತ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಮಾತನಾಡಿದ್ದಾರೆ. ಅದೇನು FSL ರಿಪೋರ್ಟ್ ಬರುತ್ತೆ, PM ರಿಪೋರ್ಟ್ ಬರುತ್ತೆ. ಈಗ ಇನ್ನೂ ಒಂದು 2 ದಿನದಲ್ಲಿ PM ರಿಪೋರ್ಟ್ ಬರುತ್ತೆ. ಅದರ ಪ್ರಕಾರ ನಾವು ಹೇಳ್ತೀವಿ. ಅದೇ ಅದು ಎಲ್ಲಿ ಬಿದ್ದಿರ್ತಾರೆ ಅಲ್ಲಿಂದ ನಾವು ಸೀನ್ ಆಫ್ ಕ್ರೈಮ್ ಅಂತ ತಗೊಂಡಿದ್ದೀವಿ. ಇವತ್ತು ಅವ್ರದ್ದು ಬ್ಲಡ್ ರಿಲೇಟಿವ್ಸ್ ಬಂದಿದ್ದಾರೆ. ಅವ್ರ ಬಗ್ಗೆ ವಿಚಾರ ಮಾಡಿ ಸಾವು ಯಾವ ರೀತಿ ಆಗಿದೆ ಅಂತ ಹೇಳಿ PM ವರದಿಲಿ ಬರುತ್ತೆ. ಅದು ಬಂದ ಮೇಲೆ ನಾನು ಮತ್ತೆ ತಮಗೆಲ್ಲ ತಿಳಿಸ್ತೀನಿ. RFO ಕಾಂತರಾಜು ಅಂತ ಹೇಳಿ ಅವ್ರದ್ದು ಲಷ್ಕರ್ ಲಿಮಿಟ್ಸಲ್ಲಿ ಒಂದು ಲಾಡ್ಜ್ ಪಕ್ಕ ಅವ್ರದ್ದು ಬಿದ್ದಿರ್ತಾರೆ. ಸೊ ಅದನ್ನು ನಾವು ನಮ್ಮ ಸೋಕು ಟೀಮ್ ಏನು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಇದ್ದಾರೆ ಅವರು ಹೋಗಿ ಅದನ್ನು ಪ್ರಾಥಮಿಕ ವಿಚಾರಣೆ ಎಲ್ಲ ಮಾಡಿ ಅದನ್ನು ನಾವು ಬಾಡಿನ ಶಿಫ್ಟ್ ಮಾಡಿದ್ದೀವಿ KR ಹಾಸ್ಪಿಟಲ್ಗೆ. ಯಾಕಂತಂದರೆ ಅವ್ರದ್ದು ಪೇರೆಂಟ್ಸು ಬಿಜಾಪುರದಲ್ಲಿದ್ದಾರೆ. ಸೊ ಅವರು ಇವತ್ತು ಬಂದಿದ್ದಾರೆ. ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಪ್ರಯುಕ್ತ ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಮೇಲ್ನೋಟಕ್ಕೆ ನಾವು ಹೇಳಕ್ಕೆ ಬರೋದಿಲ್ಲ. ಅದೇನು FSL ರಿಪೋರ್ಟ್ ಬರುತ್ತೆ, PM ರಿಪೋರ್ಟ್ ಬರುತ್ತೆ. ಈಗ ಇನ್ನೂ ಒಂದು 2 ದಿನದಲ್ಲಿ PM ರಿಪೋರ್ಟ್ ಬರುತ್ತೆ. ಅದರ ಪ್ರಕಾರ ನಾವು ಹೇಳ್ತೀವಿ. ಅದೇ ಅದು ಎಲ್ಲಿ ಬಿದ್ದಿರ್ತಾರೆ ಅಲ್ಲಿಂದ ನಾವು ಸೀನ್ ಆಫ್ ಕ್ರೈಮ್ ಅಂತ ತಗೊಂಡಿದ್ದೀವಿ. ಇವತ್ತು ಅವ್ರದ್ದು ಬ್ಲಡ್ ರಿಲೇಟಿವ್ಸ್ ಬಂದಿದ್ದಾರೆ. ಅವ್ರ ಬಗ್ಗೆ ವಿಚಾರ ಮಾಡಿ ಸಾವು ಯಾವ ರೀತಿ ಆಗಿದೆ ಅಂತ ಹೇಳಿ PM ವರದಿಲಿ ಬರುತ್ತೆ. ಅದು ಬಂದ ಮೇಲೆ ನಾನು ಮತ್ತೆ ತಮಗೆಲ್ಲ ತಿಳಿಸ್ತೀನಿ. RFO ಕಾಂತರಾಜು ಅಂತ ಹೇಳಿ ಅವ್ರದ್ದು ಇನ್ನು ಸೀಮಾ ಲಾಟ್ಕರ್ ಅವರು ಈ ಘಟನೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಕಾಂತರಾಜ್ ಅವರು ಶವವಾಗಿ ಪತ್ತೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಥಮಿಕವಾಗಿ ತನಿಖೆ ನಡೀತಾ ಇದೆ. ಮತ್ತೊಂದೆಡೆ ಅವರ ಸಾವು ಹೇಗಾಯಿತು ಅನ್ನುವಂಥದ್ದು ಈವರೆಗೂ ಕೂಡ ಗೊತ್ತಾಗಿಲ್ಲ. ಹೀಗಾಗಿ ಮರಣೋತ್ತರ ಪರೀಕ್ಷೆ ಹೊರಗಡೆ ಬರಬೇಕು. ಅದರ ವರದಿ ಏನಿದೆ ಅದು ಕೈಗೆ ಸಿಗಬೇಕು. ಅದಾದ ನಂತರ RFO ಕಾಂತರಾಜ್ ಅವರು ಹೇಗೆ ಸಾವನ್ನಪ್ಪಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಅವರ ಕುಟುಂಬಸ್ಥರು ಕೂಡ ಬರ್ತಾ ಇದ್ದಾರೆ. ಕುಟುಂಬಸ್ಥರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಈ ಪ್ರಕರಣದ ತನಿಖೆ ಮುಂದುವರಿತಾ ಇದೆ. ಹೀಗಾಗಿ ಅವರು ಹೇಗೆ ಸತ್ತಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಈವರೆಗೂ ಕೂಡ ಗೊತ್ತಾಗಿಲ್ಲ. ಮರಣೋತ್ತರ ಪರೀಕ್ಷೆಯ ವರದಿ ಬರಬೇಕು. ಹೀಗಾಗಿ ಮರಣೋತ್ತರ ಪರೀಕ್ಷೆ ವರದಿಗಾಗಿ ನಾವು ಕಾಯ್ತಾ ಇದ್ದೀವಿ. ಮರಣೋತ್ತರ ಪರೀಕ್ಷೆಯ ವರದಿ ಬರ್ತಾ ಇದ್ದಂತೆ ಅವರ ಸಾವು ಹೇಗೆ ಸಂಭವಿಸ್ತು, ಅನಾರೋಗ್ಯ ಸಮಸ್ಯೆ ಏನಾದರೂ ಇತ್ತಾ ಅಥವಾ ಇದೊಂದು ಕೊಲೆನಾ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕಾಗುತ್ತೆ. ಹೀಗಾಗಿ ಮರಣೋತ್ತರ ಪರೀಕ್ಷೆ ಬಳಿಕ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಸೀಮಾ ಲಾಟ್ಕರ್ ಅವರು ಮಾತನಾಡಿದ್ದಾರೆ. ಕುಟುಂಬಸ್ಥರು ಬರ್ತಾ ಇದ್ದಾರೆ. ಅವರು FIR ಕೂಡ ದಾಖಲು ಮಾಡ್ತಾ ಇದ್ದಾರೆ. ಅವರ ಪ್ರಕರಣದ ಆಧಾರದ ಮೇಲೆ ನಾವು ಮುಂದಿನ ತನಿಖೆ ಯಾವ ರೀತಿಯಾಗಿ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತೀವಿ ಅಂತ ಸೀಮಾ ಲಾಟ್ಕರ್ ಅವರು ಮಾತನಾಡಿದ್ದಾರೆ. ಇನ್ನು ಉದಯಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಶಹಬಾಜ್ ಎಂಬಾತನ ಕೊಲೆಯಾಗಿತ್ತು. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಗುಂಪಿನ ನಡುವೆ ಒಂದು ಹಳೆ ದ್ವೇಷ ಇತ್ತು. ಈ ಹಳೆ ದ್ವೇಷವೇ ಸಾವಿಗೆ ಕಾರಣವಾಯಿತು. ಇದೇ ಕಾರಣಕ್ಕೆ ಮಧ್ಯರಾತ್ರಿ ಕೊಲೆಯಾಗಿದೆ. ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮನೆಯ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇತ್ತು. ಅಲ್ಲಿ ಆಟೋ ನಿಲ್ಲಿಸ್ತಾ ಇದ್ರು. ಒಂದು ಆಟೋಕ್ಕೆ ದಿನಕ್ಕೆ 20 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ರು. ಈ ವಿಚಾರಕ್ಕೂ ಕೂಡ ಗಲಾಟೆ ಆಗಿತ್ತು. ಇನ್ನು ಹಣ ಕಲೆಕ್ಟ್ ಮಾಡುವ ವಿಚಾರದ ದ್ವೇಷಕ್ಕೆ ಕೊಲೆಯಾಗಿದೆ ಅಂತ ಅವರು ಮಾತನಾಡಿದ್ದಾರೆ. ಆರೋಪಿಗಳನ್ನು ವಿಚಾರಣೆ ಮಾಡ್ತಾ ಇದ್ದೀವಿ. ಮೃತಪಟ್ಟವರ ಕುಟುಂಬಸ್ಥರ ದೂರನ್ನು ಆಧರಿಸಿ ತನಿಖೆ ನಡೀತಾ ಇದೆ ಅಂತ ಸೀಮಾ ಲಾಟ್ಕರ್ ಅವರು ಮಾತನಾಡಿದ್ದಾರೆ. ಅಂತ 5 ಜನ ಬಂದು ಹೊಡೆದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಆಲ್ರೆಡಿ ಅವರ ಅಣ್ಣ
ಉದಯಗಿರಿ ಲಿಮಿಟ್ಸು. ಅಲ್ಲಿ ಶಬಾಜ್ ಅಂತ ಹೇಳಿ 26 ವರ್ಷ ಫ್ಯಾಬ್ರಿಕೇಟ್ರ್ ಕೆಲಸ ಮಾಡ್ತಾ ಇರ್ತಾರೆ. ಅವ್ರದ್ದು ಮರ್ಡರ್ ಆಗಿರುತ್ತೆ. ಸೊ ಅದರ ಪ್ರಯುಕ್ತ ಒಂದು FIR ಆಗಿದೆ ಉದಯಗಿರಿ ಪೊಲೀಸ್ ಸ್ಟೇಷನಲ್ಲಿ. ಅವ್ರಿಗೆ ಒಂದು 4 ರಿಂದ 5 ಜನ ಬಂದು ಹೊಡೆದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಆಲ್ರೆಡಿ ಅವರ ಅಣ್ಣ ಉದಯಗಿರಿ ಲಿಮಿಟ್ಸು ಅಲ್ಲಿ ಉದಯಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಸಹಬಾಜ್ ಎಂಬಾತನ ಕೊಲೆಯಾಗಿತ್ತು. ಶಹಬಾಜ್ ಕೊಲೆಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮತ್ತೆ ಕೊಲೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಆದರೆ ಕೊಲೆಗೆ ನಿಖರ ಕಾರಣವನ್ನು ಈಗ ಸೀಮಾ ಲಾಟ್ಕರ್ ಅವರು ಹೇಳಿಕೊಂಡಿದ್ದಾರೆ. 2 ಗುಂಪುಗಳ ನಡುವೆ ಒಂದು ಹಳೆ ದ್ವೇಷ ಇತ್ತು. ಇದೇ ಕಾರಣಕ್ಕೆ ಮಧ್ಯರಾತ್ರಿ ಒಂದು ಕೊಲೆಯಾಗಿದೆ. ಮನೆಯ ಪಕ್ಕದಲ್ಲಿ ಇದ್ದಂತಹ ಒಂದು ಖಾಲಿ ಜಾಗ, ಆ ಖಾಲಿ ಜಾಗಕ್ಕೂ ಸಂಬಂಧಪಟ್ಟಂತೆ ಜಗಳ ಆಗಿತ್ತು. ಅದಾದ ನಂತರ ಇದು ಕೊಲೆಗೆ ಕಾರಣ ಆಗಿದೆ ಅಂತ ಮೈಸೂರು ನಗರ ಕಮಿಷನರ್ ಆಗಿರುವಂತಹ ಸೀಮಾ ಲಾಟ್ಕರ್ ಅವರು ಮಾತನಾಡಿದ್ದಾರೆ.